ಅಂಗವಿಕಲತೆ ಅಸಮರ್ಥತೆಯಲ್ಲ, ಮಹತ್ವದ ಸಾಧನೆಗೆ ದೇವರು ನೀಡಿದ ವರದಾನ ಎಂದು ಮಾಜಿ MLC ಮೋಹನ್ ಲಿಂಬಿಕೆ ಅವರು ಹೇಳಿದ್ದಾರೆ. ಮಜೆತಿಯಾ ಫೌಂಡೇಶನ್, ಭಾರತೀಯ ಕೃತಕ ಅಂಗಗಳ ಉತ್ಪಾದನಾ ನಿಗಮ, ಅಲಿಮ್ಕೋ, ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣ ಇಲಾಖೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಪ್ರಧಾನಮಂತ್ರಿ ದಿವ್ಯಾಂಗ ಯೋಜನೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಸಹಯೋಗದಲ್ಲಿ ಹುಬ್ಬಳ್ಳಿಯ ಆನಂದನಗರ ರಸ್ತೆಯಲ್ಲಿರುವ ಸರ್ಕಾರಿ ಅಂಧ ಮಕ್ಕಳ ಶಾಲೆಯಲ್ಲಿ ಶುಕ್ರವಾರ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಬ್ರೈಲ್ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬ್ರೈಲ್ ಲಿಪಿ ಬಂದ ನಂತರ ಎಲ್ಲ ಕ್ಷೇತ್ರಗಳಲ್ಲೂ ಅಂಗವಿಕಲರು ಹಿಂದುಳಿಯದೆ ಸಾಧನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. IAS ಅಧಿಕಾರಿಗಳಾಗಿರುವುದು, ಮಹಿಳೆಯೊಬ್ಬರು ಮೌಂಟ್ ಎವರೆಸ್ಟ್ ಏರುತ್ತಿರುವುದು ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂದು ಹೇಳಿದರು. ಛಲ ಮತ್ತು ದೃಢ ಮನಸ್ಸು ಇದ್ದರೆ ಯಾವುದೇ ಸಾಧನೆ ಸಾಧ್ಯ. ಕೀಳರಿಮೆ ತ್ಯಜಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿತೇಂದ್ರ ಮಜೆತಿಯಾ ಅವರ ಸೇವೆಯನ್ನು ಶ್ಲಾಘಿಸಿದ ಅವರು, ಸಮಾಜ ಸೇವೆಗೆ ಸದಾ ಸಿದ್ಧರಾಗಿರುವ ಅಪರೂಪದ ವ್ಯಕ್ತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಶ್ರೀಮತಿ ಸವಿತಾ ಕಾಳೆ ಮಾತನಾಡಿ, ಸಾಮಾನ್ಯರಲ್ಲಿ ಅಸಾಮಾನ್ಯರು ಅಂಗವಿಕಲರು ಎಂದು ಹೇಳಿದರು. ಜಿತೇಂದ್ರ ಮಜೆತಿಯಾ ಅವರ ಸೇವೆ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪರಶುರಾಮ್ ದೊಡ್ಡಮನಿ ಮಾತನಾಡಿ, ಅಂಗವಿಕಲರಿಗೆ ಸಂವಿಧಾನದಲ್ಲಿ ಸಮಾನ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಫೌಂಡೇಶನ್ ಅಧ್ಯಕ್ಷ ಜಿತೇಂದ್ರ ಮಜೆತಿಯಾ ಮಾತನಾಡಿ, ಅಂಗವಿಕಲರು ಎಲ್ಲವನ್ನೂ ಸಾಧಿಸಬಲ್ಲರು, ಅವರಿಗೆ ಅಗತ್ಯವಾದ ಸಹಕಾರ ಮತ್ತು ಪ್ರೋತ್ಸಾಹ ನೀಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಜೆತಿಯಾ ಫೌಂಡೇಶನ್ ವತಿಯಿಂದ ಮಕ್ಕಳಿಗೆ ಬೆಡ್ಶೀಟ್ ಮತ್ತು ತಿಜೋರಿ ದೇಣಿಗೆಯಾಗಿ ನೀಡಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಅಲಿಮ್ಕೋ ವತಿಯಿಂದ ಮಕ್ಕಳಿಗೆ ಬ್ರೈಲ್ ಕಿಟ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆ ಅಧೀಕ್ಷಕ ರಾಜ್ಕುಮಾರ್ ಸಾಬೋಜಿ, ಶ್ರೀ ಸಿದ್ಧಾರೂಢ ಅಂಧ ಮಕ್ಕಳ ಶಾಲೆ ಮುಖ್ಯಸ್ಥ ಶ್ರೀ ಗುರುಸಿದ್ದೇಶ್ವರ ಲಕ್ಕೊಂಡಿ, ಅನುಷಾ ಲಕ್ಕೊಂಡಿ, ಅಲಿಮ್ಕೋ ಕಾರ್ಯನಿರ್ವಾಹಕ ಅಧಿಕಾರಿ ಆಶೀಶ್ ಕುಮಾರ್, ಫೌಂಡೇಶನ್ ಕಾರ್ಯದರ್ಶಿ ಅಮರೇಶ್ ಹಿಪ್ಪರ್ಗಿ, CEO ಸುನೀಲ್ ಕುಮಾರ್ ಕುಕ್ನೂರ್, ರೂಪಾ ಜಾಧವ್, ಅಣ್ಣಪ್ಪ ಕೋಳಿ, ಅಶ್ವಿನಿ ಮತ್ತು ಇತರರು ಉಪಸ್ಥಿತರಿದ್ದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ವಿಶ್ವಕ್ಕೆ ಹಬ್ಬಿತು ನಿಮ್ಮಯ ಕೀರ್ತಿ, ಎಡರು ತೊಡರುಗಳ ಮೀರಿ ಮಂಗಳ ಬಾಳನು ಬೆಳಗಿದ ಜ್ಯೋತಿ, ಸ್ವಾರ್ಥದ ಬದುಕನು ಬಯಸದ. ವಿಶ್ವಕ್ಕೆ ಹಬ್ಬಿತು ನಿಮ್ಮಯ ಕೀರ್ತಿ, ಓದಲು ಬರೆಯಲು ಕಣ್ಣಾಗಿರುವಿರಿ, ಅಂಗಳ ಬಾಳಲಿ ನಿತ್ಯ. ಓದಲು ಬರೆಯಲು ಕಣ್ಣಾಗಿರುವಿರಿ, ಅಂಗಳ ಬಾಳಲಿ ನಿತ್ಯ. ಜ್ಞಾನ ಪಡೆಯಲು ಬೆಳಕಾಗಿರುವಿರಿ, ಜ್ಞಾನ ಪಡೆಯಲು ಬೆಳಕಾಗಿರುವಿರಿ. ನೀವೇ ದೇವರು ಸತ್ಯ, ನೀವೇ ದೇವರು ಸತ್ಯ. ಅಂಬರ ಬದುಕಿನ ದಿವ್ಯ ಚೇತನ, ಭೂಯಿ ನಿಮಗಿದು ನಮನ. ನೋವಿನ ಪಥದಲ್ಲಿ ಸಾಗುತ್ತ ಕೆಳಗಿರಿ, ಅಂಧಕಾರವನ್ನು ಚಲದಿರಿ. ಅಣ್ಣರ ಬದುಕಿನ ದಿವ್ಯ ಚೇತನ, ಭೂಯಿ ನಿಮಗಿದು ನಮನ. ನೋವಿನ ಪಥದಲ್ಲಿ ಸುಖಗಳಾಗಿಸಿ ಕಾಣದ ಅಕ್ಷರಗಳನ್ನು ತೋರಿದ ಜ್ಞಾನಿ. ಆಗುತ್ತ ನೀವಾಗಿರಿ ಅಂತರ ಬಾಳಲಿ ಜಾಗದ ಮೂರ್ತಿ.
लगे। उनकी मृत्यु 6 जनवरी 1852 के बाद हुई। उनकी ಹುಟ್ಟುಹಬ್ಬದ ಆರ್ಥಿಕ ಸಮಸ್ಯೆಗಳು. ನಾನೀಗ 12 ಬಾರಿನ ದೊರೆತರೆ ಲೂಯಿ ಬ್ರೈಲ್ ಅವರ ಕಿರು ಪರಿಚಯವನ್ನು ಮಾಡಿಕೊಳ್ಳಲಿದ್ದೇನೆ. ಲೂಯಿ ಅವರು ಜನವರಿ 4, 1809 ಫ್ರಾನ್ಸ್ ದೇಶದ ಫ್ಯಾಶ್ ನಗರದ ಬಳಿ ಇರುವ ಕುಪರ್ ಎಂಬ ಗ್ರಾಮದಲ್ಲಿ ಜನಿಸಿದರು ಹಾಗೂ ಶಾಲೆಗೂ ಕೀರ್ತನೆ ಎಂದು ಹೇಳ್ತಾ ನನ್ನ ಕಿರು ಪರಿಚಯವನ್ನು ಮುಗಿಸುತ್ತೇನೆ. ಪ್ರವೀಣ್ ನಾಗೇಂದ್ರ ಅವರಿಗೆ ತುಂಬಾ ಧನ್ಯವಾದಗಳು. ಈಗ ಮುಂದೆ ಆರೋಗ್ಯ ಶಿಕ್ಷಣ ಸಂಸ್ಥೆಯ ಕಂಡು ಹಿಡಿದ ನಂತರ ನಾವು ಯಾವುದರಲ್ಲಿಯೂ ಕೂಡ ಕಡಿಮೆ ಇಲ್ಲ ಅನ್ನೋ ಹಾಗೆ ಎಲ್ಲ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ. ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ರಂಜನ್ ಪಾಟೀಲ್ ಅಂತ ತಿಳ್ಕೊಂಡು ಗೊತ್ತಿರ್ಬೇಕು ಮೇಡಮ್ ಅವರು, ಕೇರಳದಲ್ಲಿ IAS ಅಧಿಕಾರಿ. ಮೇ 2025 ಇಸ್ವಿಯೊಳಗೆ ಒಬ್ಬ ಮಹಿಳೆ ಹಿಮಾಚಲ ಪ್ರದೇಶದವಳು ಹಿಮಾಲಯ ಘಟ್ಟವನ್ನು ಇರ್ತಾರೆ, ಮೌಂಟ್ ಎವರೆಸ್ಟ್ ಇರ್ತಾರೆ, ಕಂಡಿಲ್ಲದಂತ ಮಹಿಳೆ. ಮತ್ತೆ ಬೋಲೆ ಫೌಂಡೇಶನ್ ಅಂತಿದೆ, ಹಾಗೆ ಮಜೆಟಿಯಾ ಫೌಂಡೇಶನ್ ಇದೆಯಲ್ಲ, ಶ್ರೀಕಾಂತ್ ಬೋಲೆ ಫೌಂಡೇಶನ್ ಅಂತಿದೆ. ಅವ್ರದೇ ಆದಂತ MNC ಇದೆ, ಮಲ್ಟಿನ್ಯಾಷನಲ್ ಕಂಪನಿ ಇದೆ. ಅದರ CEO ಶ್ರೀಕಾಂತ್ ಬೋಲೆ ಅವರು ಕೂಡ ಅಂದ್ರು, ಪ್ರತಿ ವರ್ಷ ಒಬ್ಬ ಅಂಧ CEO ಆಗಿ 300 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡ್ತಾರೆ. ನೀವು ವ್ಯಾಖ್ಯಾನ ಮಾಡಬೇಕು. ಮತ್ತೆ ಇನ್ನೊಂದನ್ನ ನಾನು ನೋಡಿದೆ, ಜನರ ಕಡೆ ಸ್ವತ್ತು ಇರುತ್ತೆ, ಶ್ರೀಮಂತಿಕೆ ಇರುತ್ತೆ, ಕೊಡಬೇಕು ಅನ್ನೋ ಮನಸ್ಸು ಇರುವುದಿಲ್ಲ. ಕೆಲವು ಜನರಿಗೆ ಕೊಡಬೇಕು ಅನ್ನೋ ಮನಸ್ಸು ಇರುತ್ತೆ, ಅವ್ರು ಕೊಡ್ಲಿಕ್ಕೆ ಅವ್ರ ಕಡೆ ಏನು ಇರುವುದಿಲ್ಲ. ಕೊಡುವ ಮನಸ್ಸು ಮತ್ತು ಶ್ರೀಮಂತಿಕೆ ಕೆಲವು ಜನರು ಇರುತ್ತೆ. ಅವರು ಸಮಾಜದ ಸ್ವತ್ತು, ವೈಯಕ್ತಿಕ ಸ್ವತ್ತಲ್ಲ, ಸಮಾಜದ ಸ್ವತ್ತು. ಕೆಲವರಲ್ಲಿ ಒಂದು ತತ್ವ ಸಿದ್ಧಾಂತ ಇರುತ್ತೆ, ನಾವು ವರ್ಷದಲ್ಲಿ ಒಂದು 100 ರೂಪಾಯಿ ಗಳಿಸಿದ್ರೆ ಅದರಲ್ಲಿ 10 ರೂಪಾಯಿಯನ್ನು ಜನರಿಗೆ ನಾವು ದಾನ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಅಂಗವಿಕಲರಿಗೆ ಸಹಾಯ ಮಾಡಬೇಕು ಅನ್ನುವ ತತ್ವ ಸಿದ್ಧಾಂತ ಇರುತ್ತೆ. ಅಂತ ಒಂದು ಸಿದ್ಧಾಂತ ಹೊಂದಿದ್ದವರು ಜಿತೇಂದ್ರ ಮಜೇಟಿಯಾ ಯಾವುದನ್ನೂ ಸಹಿತವಾಗಿ ಅವ್ರು ತೋರಿಸ್ಕೊಡುವುದಿಲ್ಲ, ನಾನಾ ಮಾಡ್ತೀನಿ ಅಂತ ಹೇಳೋದಿಲ್ಲ. ಈಗ ಇದು ಕಾಲು ಕಳ್ಕೊಂಡವ್ರಿಗೆ, ಹ್ಯಾಂಡಿಕ್ಯಾಪ್ ಇದ್ದಂತವ್ರಿಗೆ ಕೃತ್ರಿಮವಾದಂತಹ ಕಾಲುಗಳನ್ನ ಜೋಡಿಸುವಂತ ಕ್ರಿಯೆಯನ್ನು ಮಾಡ್ತಾರೆ. ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತಾರೆ. ಸುಮಾರು ವರ್ಷಗಳಿಂದ ನಮ್ಮ ಹುಬ್ಬಳ್ಳಿ 3000 ಮಠಕ್ಕೆ
ಅನ್ನದಾಸೋಹದಲ್ಲಿ ಅವರು ಸಹಾಯ ಮಾಡ್ತಾರೆ, ಚಿತ್ತಾವರ ಮಠಕ್ಕೆ ಸಹಾಯ ಮಾಡಿದ್ದಾರೆ. ಆಕಸ್ಮಿಕ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ತೊಂದರೆ ಇದ್ರೆ ಹಣಕಾಸಿನ ಸಹಾಯವನ್ನು ಮಾಡ್ತಾರೆ. ಅಂದ್ರೆ ತಾವು ದುಡಿದಿದ್ರಲ್ಲಿ ಮಕ್ಕಳಿಗೆ ಏನೇನಾದ್ರೂ ಕೊಡ್ಬೇಕು ಅನ್ನುವಂತ ಮಾನಸಿಕತೆ ಐತಲ್ಲ, ಅದು ಅವ್ರ ದೊಡ್ಡತನ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿವಸ 38 ಬೆಡ್ಶೀಟು, ಪಿಲ್ಲೋ ಮತ್ತೆ 2 ಕವರ್ಡ್ ಅನ್ನು ಕೊಡಿಸಿದ್ದಾರೆ. ಅದಕ್ಕೆ ಅವರಿಗೆ ಸಿದ್ಧಾಂತರ ಏಳಿಗೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಶ್ರೀಯುತ ಜಿತೇಂದ್ರ ಮಜೇಂದ್ರ ಸರ್ ಅವರು ಅಂತ ಹೇಳೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಕೆಲಸ ಮಾಡೋದು, ಸೇವೆ ಮಾಡೋದು ಅಂತ, ಬಟ್ ಇದನ್ನ ಒಂದು ನಮ್ಮ ಜೀವನದ ಒಂದು ಸೇವೆ, ನಾವು ಇದರಲ್ಲಿ ಭಾಗಿಗಳಾಗಬೇಕು. ಸಾಧ್ಯ ಆದಷ್ಟು, ಕೈಲಿ ಸಾಧ್ಯ ಆದಷ್ಟು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರು ಮತ್ತು ಮಕ್ಕಳಿಗೆ ನಾವು ಸೇವೆ ಮಾಡಬೇಕು ಅನ್ನೋ ಭಾವ ನಮ್ಮೆಲ್ಲರೂ ಮತ್ತೊಮ್ಮೆ ಸ್ವಲ್ಪ ಆಯ್ತು, ಈಗ 100% ಆಯ್ತು ನಮ್ಮಲ್ಲೂ ಕೂಡ. ಇನ್ನು ಸಾಕಷ್ಟು ನಾವು ಇವರನ್ನ ಸರ್ ಹೇಳ್ತಾರೆ, ಇಷ್ಟೇ ಮಕ್ಕಳಿದ್ದಾರೆ, ಕೆಲವೊಂದು ಜನರು ಮಕ್ಕಳು ಹಳ್ಳಿಗಳಲ್ಲಿ ಸಹ ಪೇರೆಂಟ್ಸ್ ಕಳಿಸ್ಲಿಕ್ಕೆ ಇದು ಮಾಡಲ್ಲ, ಬಟ್ ಅದಕ್ಕೆ ಏನಾದ್ರು ನಾವು ಹೆಲ್ಪ್ ಮಾಡೋಣ, ನಿಮ್ಮ ಇಲಾಖೆಯಿಂದ ನೀವು ಸಹಾಯ ಮಾಡಿ ಅಂದಾಗ 100ಕ್ಕೆ 100ರಷ್ಟು ಸರ್ ನೀವು ಯಾವ ರೀತಿ ಸಹಾಯ ಮಾಡ್ತೀನಿ ಅಂತ ಹೇಳ್ತೀವಿ. ನಾವು ಪ್ರತಿಯೊಂದು 24/7 ನಮ್ಮ ವಿಕಲಚೇತನ ಎಲ್ಲ ಕಾರ್ಯಕರ್ತರು ಮತ್ತೆ ನಾವು ಇಲಾಖೆಯವರು ಯಾವತ್ತೂ ಸಿದ್ಧವಾಗಿರ್ತೀವಿ. ನಿಮ್ಮ ಸಹಾಯ ಮತ್ತು ಸಹಕಾರಕ್ಕೆ ನಾವು ರೆಡಿಯಾಗಿರ್ತೀವಿ. ಅಷ್ಟೇ ಅಲ್ಲದೆ ನಾವು ನ್ಯೂಸ್ ಬಗ್ಗೆ ನಾವು ಕಿರುಪರಿಚಯ ಮಾಡಬೇಕು ಅನ್ನೋದಕ್ಕೆ ನಮ್ಮ ಮಕ್ಕಳೇ 4 ಜನ ಕಿರುಪರಿಚಯ ಮಾಡಿದ್ರು, ಅವ್ರ ಬಗ್ಗೆ ಹಾಡಿ ಹೊಗಳಿದ್ರು. ಯಾಕಂದ್ರೆ ಅಂದ್ರ ಬಾಯಿಯ ಮಡಕಿಗೆ ಅವರು ಬೆಳಕಾಗಿ ಬಂದ್ರು, ಅಂದ್ರಿಗೆ ಕತ್ತಲಾದಂತಹ ಜೀವನಕ್ಕೆ ಬೆಳಕಾಗಿ ಬಂದು ನಮ್ಮ ಜೀವನವನ್ನು ಬೆಳಗಿದ್ರು ಅಂತ ಹೇಳಿ. ಆಕ್ಚುಲಿ ಅವೆಲ್ಲ ನಾವು ಕೂಡ 8 ರಿಂದ 10 ದಿನ ತರಬೇತಿಯನ್ನ ತಗೊಂಡಿದ್ದೀವಿ ಟ್ರೈನಲ್ಲಿ. ಅದನ್ನ ನಾವು ಕಲಿತಾ ಹೋಗಿ ಅಂತಂದ್ರೆ ನಾರ್ಮಲ್ ಟೀಚಿಂಗ್ಗಿಂತ ಇಂಟ್ರೆಸ್ಟಿಂಗ್ ಆಯ್ತದೆ. ನಾವು ನಾರ್ಮಲ್ ಏನು ಓದ್ತೀವಿ, ನಾರ್ಮಲ್ ಏನು ಕಲಿತೀವಿ, ಅದಕ್ಕಿಂತ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಇಷ್ಟಪಡ್ತೀನಿ. ಇದನ್ನ ಕಲಿಬೇಕು ಅಂದ್ರೆ ನಮ್ಮ ಅಕ್ಕಪಕ್ಕ ಇರುವಂತಹ ವಿಕಲಚೇತನರಿಗೆ ಅನುಕೂಲ ಆಗುತ್ತಾ. ಇದೀಗ ತಾನೇ ಆಗಮಿಸಿರುವಂತಹ ನಮ್ಮ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂತಹ ರಜನಾಥ್ ಸರ್ಮನಿ ಸರ್ ಬರ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಫಲಾನುಭವಿ ಆಧಾರಿತ 13 ಯೋಜನೆಗಳು ನಾವು ಇಲಾಖೆಯಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸರ್. ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತವಾದ ವೀಲ್ ಚೇರು ಮತ್ತೆ ಅವಶ್ಯಕತೆ ಇರುವಂತಹ ಸಾಧನ ಸೌಕರ್ಯಗಳನ್ನು ಕೊಡ್ತಾ ಇದ್ದೀವಿ. ಮತ್ತೆ ಅಂಧ ಮಕ್ಕಳಿಗೆ SLC ಮತ್ತು ನಂತರ ಓದುವಂತಹ ಮಕ್ಕಳಿಗೆ ಲ್ಯಾಪ್ಟಾಪ್ ಮತ್ತೆ SLC ಓದುತ್ತಿರುವಂತಹ ಮಕ್ಕಳಿಗೆ ಪ್ರೈಸ್ ಕಿಟ್ ಅನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಮತ್ತೆ ವಿಶೇಷ ಶಾಲೆಗಳು ನಮ್ಮ ಇಲಾಖೆಯಿಂದ ನಡೆಯುತ್ತೆ. ಬ್ರೈನ್ ಶಾಲೆಗಳಾಗಿರ್ಬೋದು, MR ಶಾಲೆಗಳಾಗಿರ್ಬೋದು ಮತ್ತು ವ್ಯಾಸಂಗ ಶಾಲೆಗಳಾಗಿರ್ಬೋದು. ಮತ್ತೆ ವಾಕ್ಮುಖ ಸಮಾಜದಂತಹ ವಿಕಲಚೇತನರ ಶಾಲೆ ಇದೆ. ಮತ್ತೆ ಅದರ ಜೊತೆಗೆ ನಾವು ಮನೆಯ ನಂತರ ಕೂಡ ಅವರಿಗೆ ವಿತರಣೆ ಮಾಡುವಂತಹ ಒಂದು ಯೋಜನೆಯಿಂದ ಇಲಾಖೆಯಿಂದ ನೀಡ್ತಾ ಇದ್ದೀವಿ. ಒಂದೇ ವಿದ್ಯಾರ್ಥಿ ವೇತನ, ಪ್ರೋತ್ಸಾಹಧನ ಮತ್ತು ವಿದ್ಯಾರ್ಥಿ ಶುಲ್ಕ ಮರುಪಾವತಿ ಅಂತೇಳಿ 3 ಯೋಜನೆಗಳನ್ನು ಒಂದೇ ವಿದ್ಯಾರ್ಥಿಗೆ ಕೊಡುವಂತಹ ಒಂದು ಏಕೈಕ ಇಲಾಖೆ ಅಂತಂದ್ರೆ ವಿಕಲಚೇತನ ಇಲಾಖೆ ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತು ವಿಕಲಚೇತನರಿಗೆ ವಸತಿ ನಿಲಯಗಳು, ವಿದ್ಯಾರ್ಥಿಗಳಿಗೆ ಮತ್ತು ಕೆಲಸ ಮಾಡುತ್ತಿರುವಂತಹ ಮಹಿಳೆಯರಿಗೆ ಕೂಡ ವಸತಿ ನಿಲಯಗಳನ್ನು ನಾವು ಇಲಾಖೆ ವತಿಯಿಂದ ನಡೆಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಸಾಕಷ್ಟು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಅಲಿಪೋ ಅನ್ನುವಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೀತಾ ಇದೆ. ಅಷ್ಟೇ ಅಲ್ಲದೆ ಅವರಿಗೆ ಬಟ್ಟೆಗಳನ್ನು ಅಂತೇಳಿ ಎಲ್ಲ ವಿಕಲಚೇತನರಿಗೆ ಸರ್ಕಾರದ ಯಾವ ಯೋಜನೆಗಳಿದಾವೆ ಅನ್ನೋದ್ರ ಬಗ್ಗೆ ಬಟ್ಟೆಗಳನ್ನು ಕೇಂದ್ರ ಸರ್ಕಾರದ ಯೋಜನೆ ದಿಶಾ ಅನ್ನುವಂಥದ್ದು ಆನ್ಲೈನ್ ಟ್ಯೂಷನ್ ಅನ್ನುವಂಥ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಇದು 13 ಫಲಾನುಭವಿಗಳ ಆಧಾರಿತ ಯೋಜನೆಗಳು ಏನಿದಾವೆ ಆನ್ಲೈನ್ ಅಲ್ಲಿ ಇದಾವೆ ಸರ್. ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು. ಈ ಅಪ್ಲೈ ಮಾಡಲಿಕ್ಕೆ ವಿಕಲಚೇತನ ತೊಂದರೆ ಆಗುತ್ತೆ ಆದ ಕಾರಣಕ್ಕೆ ಮತ್ತೆ ಬಿಫೋರ್ ಅದಕ್ಕಿಂತ ಮುಂಚೆ ಮ್ಯಾನುವಲ್ ಅನ್ನು ನಾವು ಕಲೆಕ್ಟ್ ಮಾಡಬೇಕಾದ್ರೆ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಮತ್ತೆ ವಿವಿಧ ದೇಶ ಪುನರ್ವಸತಿ ಕಾರ್ಯಕರ್ತರು ಅಂತೇಳಿ 150 ಜನ ನಮ್ಮ ಇಲಾಖೆಯಲ್ಲಿ ಇವರ ವಿಕಲಚೇತನ ಸೇವೆ ಮಾಡಲಿಕ್ಕೆ ಅಂತೇಳಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಷ್ಟೇ ಅಲ್ಲದೆ ನಮ್ಮ ಇಲಾಖೆಯಲ್ಲಿ ಒಟ್ಟು 9 ಸಂಘ ಸಂಸ್ಥೆಗಳು, ಅದರಲ್ಲಿ ಆರೋಗ್ಯ ಸಂಸ್ಥೆ ಆಗಿರ್ಬೋದು, ವಿಶ್ವಧರ್ಮ ಸಂಸ್ಥೆ ಆಗಿರ್ಬೋದು, ಮತ್ತೆ ಮನೋವಿಕಾಸ ಆಗಿರ್ಬೋದು, ಇಂತಹ ಅದ್ಭುತವಾದ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿ ವಿಕಲಚೇತನ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಹಿರಿಯ ನಾಗರಿಕರಿಗೋಸ್ಕರ ಹಿರಿಯ ನಾಗರಿಕರ ಅಗಲಿ ಯೋಗಕ್ಷೇಮ, ಹಿರಿಯ ನಾಗರಿಕರ ವೃದ್ಧಾಶ್ರಮ, ಹಿರಿಯ ನಾಯಕರ ಸಹಾಯ ಮಾಡಿ ಅಂದ್ರೆ 24/7 ಹಿರಿಯ ನಾಯಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲಿ, ದೈಹಿಕವಾಗಿ ಅವರಿಗೆ ಮಾನಸಿಕವಾಗಿ ಮತ್ತು ಆಸ್ತಿ ಒಂದು ವಿಷಯದಲ್ಲಿ
ಸಾಕಷ್ಟು ಸರ್ ಗಮನಕ್ಕೆ ಬಂದಿರ್ತ ಪರಿಶ್ರಮ ಸರ್ಗೆ ಅಂತ ಯಾವುದೇ ತೊಂದರೆಗಳಾಗಲಿ 24/7 ಸಹಾಯ ಮಾಡಿ 1098 ಅನ್ನುವಂಥ ಒಂದು ಸಹಾಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದರೆ ನಮ್ಮ ಹಿರಿಯ ನಾಗರಿಕರ ಸಿಬ್ಬಂದಿಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಒಂದು ಸಹಯೋಗದೊಂದಿಗೆ ಅದಕ್ಕೆ ಸಹಕಾರ ಮಾಡುವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ವಿಕಲಚೇತನ ಇಲಾಖೆ ಅಡಿಯಲ್ಲೇ ವಿಕಲಚೇತನ ಸಹಾಯ ಮಾಡಿ ಕೂಡ ವಿಕಲಚೇತನಿಗೆ ಅನುಕೂಲವಾಗಿ ಅವ್ರಿಗೆ ಏನೋ ಸಮಸ್ಯೆಗಳು ಬಂದಲ್ಲಿ ಸ್ಪಂದಿಸುವಂಥ ಕೆಲಸ ನಾವು ಇಲಾಖೆಯಲ್ಲಿ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮೊಟ್ಟಿಗೆ ಅವ್ರಿಗೆ ಕಾನೂನಲ್ಲಿ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಇರಲಿ ಫಾಸ್ಟ್ ಟ್ರ್ಯಾಕಿಂಗ್ ಅವ್ರು ಈಸಿಯಾಗಿ ಹೋಗ್ಲಿ ಸರ್ಕಾರ ಕಾನೂನು ಬಳಿ ನೇರವಾಗಿ ಅವ್ರಿಗೆ ಯಾವುದೇ ರೀತಿಯ ಕ್ಯೂ ಇಲ್ಲ ಮತ್ತು ಯಾವುದೇ ರೀತಿಯ ಇದಿಲ್ಲ, ನೇರವಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದವರು ಕೂಡ ಅವರೊಟ್ಟಿಗೆ ನಿಂತು ಅವರಿಗೆ ಬರುವಂತಹ ಸಮಸ್ಯೆಗಳನ್ನು ವಿಕಲಚೇತನರಾಗಿರ್ಬೋದು ಮತ್ತು ಹಿರಿಯ ನಾಗರಿಕರಾಗಿರ್ಬೋದು ಯಾವುದೇ ಸಮಸ್ಯೆಗಳಿದ್ದಲ್ಲಿ ಅವರಿಗೆ ಸ್ಪಂದಿಸಿ ಅವರಿಗೆ ಒಂದು ಸಹಕಾರವನ್ನು ನಮ್ಮ ಜಿಲ್ಲಾ ಸೇವಾ ಪ್ರಾಧಿಕಾರ ಕೂಡ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ ನಾವು ಹೇಳಿದಂಗೆ ಈಗ ನಾವೆಲ್ಲ ನಾವು ಇಲಾಖೆಯಲ್ಲಿ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಕರ್ತವ್ಯಗಳಿಗೆ ಮತ್ತೊಂದು ಸ್ಫೂರ್ತಿ ಅನ್ನೋತರ ವೇದಿಕೆಯ ಫೌಂಡೇಶನ್ದವರು ಕೂಡ ನಮಗೆ ಬೇಕಾದಂತಹ ಸಂದರ್ಭದಲ್ಲಿ ನಮ್ಗೇನು ಅವಶ್ಯಕತೆ ಇರುತ್ತೆ ಬೇಕು ಅಂತ ಹೇಳಿ ಹೋದ್ರೆ ಇಮಿಡಿಯೇಟ್ ಆಗಿ ಒಂದು ಸಿಂಗಲ್ ವರ್ಡ್ ಏನು ಹೇಳಿದ್ರೆ ಆಯ್ತು ಮಾಡ್ಕೊಡ್ತೀವಿ ಅನ್ನೋ ಒಂದು ಭಾವ ಇರುವಂತಹ ಜಿತೇಂದ್ರ ಸರ್ ಕೂಡ ನಮ್ಮ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಹಿರಿಯ ನಾಗರಿಕರಿಗೆ ಎಸ್ಪೆಷಲಿ ಹಿರಿಯ ನಾಗರಿಕರಿಗೆ ಪ್ರೋಟೀನ್ ಪೌಡರ್ ಕೊಡುವಂಥದ್ದು, ಅವರಿಗೆ ಆಹಾರದಲ್ಲಿ ಹಣ್ಣುಗಳನ್ನು ವಿತರಣೆ ಮಾಡುವಂಥ ಒಂದು ಕೆಲಸವನ್ನ ಮೆಜೆಟಿ ಫೌಂಡೇಶನ್ ಮಾಡ್ತಾ ಇದೆ. ಅದು ಇವೆಲ್ಲ ನಾವು ಹೇಳಿದಾಗ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡೋದ್ರಲ್ಲಿ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನ ತೋರ್ಕೊಟ್ಟಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಈ ಮಕ್ಕಳು ವಿಶೇಷವಾಗಿ ಸಮಾಜದಿಂದ ಹೊರಗುವಂತ ಮಕ್ಕಳು, ಯಾಕಂದ್ರೆ ನಮ್ಮ ಶಾಲೆಗಳಲ್ಲಿ ಅವ್ರು ಕಲೀಲಿಕ್ಕಾಗಲ್ಲ, ಆ ಟೀಚರ್ಗಳಿಗೆ ನೀವು ಟೀಚ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಮ್ಮಲ್ಲಿಯೇ ನಮ್ಮ ಸರ್ಕಾರದ ಅಡಿಯಲ್ಲಿನ ವಿಶೇಷ ಚೇತನರಿಗೆ ವಿಶೇಷ ಶಿಕ್ಷಣ ತರಬೇತಿ ಕೇಂದ್ರಗಳು ಮೈಸೂರಲ್ಲಿ ನಡೀತಾ ಇದೆ ಸರ್. ಡಿವಿಷನ್ ಲೆವೆಲ್ಗೂ ಕೂಡ ಮಾಡಬೇಕು ಅನ್ನುವಂಥ ವಿಚಾರವನ್ನು ಸರ್ಕಾರದ ಮಟ್ಟದಲ್ಲಿದೆ. ಮತ್ತೆ ಸ್ಪೀಚ್ ಲ್ಯಾಂಗ್ವೇಜ್ ಎಲ್ಲರಿಗೂ ಲೆಫ್ಟ್ ಹ್ಯಾಂಡ್ ಇರುವಂಥ ಮಕ್ಕಳು ನಮ್ಮ ಶಾಲೆಗೆ ಹೋಗ್ತಾರೆ, ಬಟ್ ಕಲಿಯೋಕ್ಕಾಗಲ್ಲ. 8, 9 ಇದ್ದಾಗ ಅವ್ರನ್ನ ಅಡ್ಮಿಷನ್ ತಗೊಳ್ಳಲು ನಮ್ಮಲ್ಲೇ ಬರ್ತಾರೆ. 1 to 7 ವರೆಗೂ ಕಂಟಿನ್ಯೂ ಆಗ್ತಾರೆ ಸರ್. 10th ಇದ್ದಾಗ 9th ಮುಗಿತೈತಿ, 10th ಇದ್ದಾಗ ನಮ್ಮ ಹತ್ರನೇ ಬರ್ತಾರೆ, ಯಾಕಂದ್ರೆ ಅಲ್ಲಿ ಪಾಸ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಅಂತ ಸಂದರ್ಭ ನಮ್ಮ ಎಜುಕೇಶನ್ ಮತ್ತೆ ನಮ್ಮಲ್ಲಿದೆ. ಅಲ್ಲಿ ಕೂಡ BRCಗಳಂತೇಳಿ ಅವ್ರಿಗೆ ಸ್ಪೆಷಲ್ ಎಜುಕೇಶನ್ ಕೊಟ್ಟು ಅವರಿಗೆ ಈ ಮಕ್ಕಳಿಗೆ ವಿಶೇಷವಾಗಿ ಟೀಚ್ ಮಾಡಲಿ ಅನ್ನೋ ಒಂದು ತರಬೇತಿ ಸಂಸ್ಥೆ ಕೂಡ ನಮ್ಮ ಇಲಾಖೆಯಲ್ಲಿ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ. ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದ್ದಾವೆ, ಅದನ್ನ ಸದುಪಯೋಗ ಪಡ್ಕೋಬೇಕು. ಮತ್ತೆ ನಾವು ನೀವೆಲ್ಲರೂ ಸೇರಿ ಜನರ ಮೇಲೆ ಇನ್ನೊಂದಿಷ್ಟು ಅರಿವು ಮೂಡಿಸುವಂತ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಇಲ್ಲಿ ಒಂದು ಮಾತಾಡಲಿಕ್ಕೆ ಅವಕಾಶ ಪಡ್ತಾ ಎಲ್ಲ ಗಣ್ಯ ಮಾಡಿ ಸೌಭಾಗ್ಯದ ಮಂಜುನಾಥ್ ನೀಲಪ್ಪ, ಸುಪ್ರಿಯಾ ಮಂಜುನಾಥ್, ಕುಬೇರ, ಓಂಕಾರ, ಅಲಿಪ್ಪ ಸಂಸ್ಥೆಗೆ ನಮ್ಮ 2 ಪದಗಳಿಂದ ಈ ರೀತಿ ಮಕ್ಕಳನ್ನ ವ್ಯಕ್ತಿಗಳನ್ನ ಗುರುತಿಸ್ತಾರೆ. ಎಲ್ಲರಿಗೂ ಗೌರವ ಕೊಡಬೇಕು. ಸಂವಿಧಾನದ ಆಶಯ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಮತ್ತು ಗೌರವದಿಂದ ಬರ್ತೇವೆ. ಅದಕ್ಕೆ ಮೊದಲು ಏನ್ ಮಾಡ್ತಿದ್ರು, ಆಡವರು ಕರೆದಿದ್ರು, ಕಿವಿ ಕೇಳಿಸಲಾರರು ಕರೆದಿದ್ರು, ಬೇರೆ ಏನೊಂದು ಅನುಭವಿಸಬಾರ್ದು, ಈ ತರ ಒಂದು ಶಬ್ದಗಳಿಂದ ಮಾತಾಡಿದ್ರು. ಅದು ಆ ವ್ಯಕ್ತಿಗೆ ತೋರಿಸ್ತಕ್ಕಂಥ ಅಗೌರವ. ಆ ವ್ಯಕ್ತಿಗಳಿಂದ ಸಹಿತ ಗೌರವ ಕೊಡಬೇಕು, ಅವರನ್ನ ಘನತೆಯನ್ನು ನೋಡ್ಕೊಳ್ಬೇಕು, ಪ್ರೀತಿ ವಿಶ್ವಾಸವನ್ನು ನೋಡ್ಕೊಳ್ಬೇಕು ಅಂತೇಳಿ ಸಂವಿಧಾನದಲ್ಲಿ ಹೇಳಿರುವ ಕಾರಣದಿಂದ ಪದ ಬದಲಾವಣೆಗಳನ್ನು ಆಗಾಗ ಮಾಡ್ತಾ ಈಗೇನು ಹೇಳಿದ್ರಂದ್ರೆ ಅವರನ್ನ ವಿಶೇಷ ಚೇತನರು ಅಂತೇಳಿ ಕರೀತಾರೆ. ಈಗ ನಾವು ಕೆಲವೊಬ್ರು ನಮಗೆ ಕೈಕಾಲು ಸರಿ ಐತಿ, ಕಣ್ಣಿನ ದೃಷ್ಟಿ ಸರಿ ಐತಿ, ಕಿವಿ ಸರಿ ಇರ್ತದೆ ಎಲ್ಲ ಇರ್ತದೆ. ಹಾಗಾಗಿ ನಾವೆಲ್ಲವನ್ನು ನಾವು ಉಳಿದವರಿಗೆ ಎಲ್ಲ ಶ್ರೇಷ್ಠತೆ ಅಂತ ಹೇಳಿಕೊಂಡಿವಿ, ಬಹಳ ಸಾಧನೆ ಮಾಡಿವೆ ಅಂತ ಹೇಳೋಕ್ಕೆ ಸಂಪೂರ್ಣವಾಗಿ ತಪ್ಪ. ಅದಕ್ಕೆ ಶ್ರೇಷ್ಠವಾಗಿರುವ ಉದಾಹರಣೆಗಳು ಪುಟ್ಟರಾಜ್ ಗವಾಯಿಗಳು ಮತ್ತು ಬೇರೆ ಬೇರೆ ಪುಟ್ಟರಾಜ್ ಗವಾಯಿಗಳು ಮಾಡಿರ್ತಕ್ಕಂಥ ಸಾಧನೆ ಎಲ್ಲರಿಗೂ ತುಂಬ ಒಂದು ರೀತಿಯಿಂದ ಆದರ್ಶನೀಯ ಆದರ್ಶ ಮತ್ತು ಅನುಕರಣೀಯ ಮತ್ತು ಅವರು ತುಂಬ ಗೌರವವನ್ನು ಸಂಪಾದಿಸಿರು ಅಂತೇಳಿ ನಾವು ಖಂಡಿತವಾಗಿ ಹೇಳ್ಬೋದು.
ಗದಗಿನಲ್ಲಿ ಈಗಲೂ ಸಹ ಆ ಆಶ್ರಮಕ್ಕೆ ಭೇಟಿ ನೀಡಿದಂತ ಸಾಕಷ್ಟು ವಿಶೇಷವಾಗಿ ಚೇತನವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿರೋದ್ರಿಂದ ಅಲ್ಲಿ ಅಮೋಘವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡತಕ್ಕಂಥ ಹಲವಾರು ವ್ಯಕ್ತಿಗಳನ್ನು ನಾವು ಕಾಣ್ತೀವಿ. ಆ ಬೀಳ್ಕೊಡುವ ಸಮಾರಂಭದಲ್ಲಿ ಒಂದು ಈಗ ರಾಷ್ಟ್ರೀಯ ನಮ್ಮ ಕನ್ನಡ ನಾಡಿನ ನಾಡಗೀತೆ ಆಗಿದೆ, ಆದರೆ ಅದನ್ನ ಆಗೋದಿಲ್ಲ. ಹಾಗಾಗಿ ಆ ಒಂದು ಹಾಡನ್ನು ನಾವು ಹಾಡ್ತೇವೆ. ಒಂದು ಮೊನೆಗುತ್ಸವ ಅಂತೇಳಿ ಅವರು ಅಲ್ಲಿ ಮುಂಡ್ರಿಗೆಯಲ್ಲಿರ್ತಕ್ಕಂಥ ಸಂಗೀತ ಕಲಿಸಿದ್ರು. ಅವರಲ್ಲಿ ನಾನು ಹೇಳಿದ್ರು, ನೀವೆಲ್ಲ ಆ ದಿವಸ ಹೋಗ್ಬೇಕಂತೇಳಿ ಪ್ರಾಕ್ಟೀಸ್ ಮಾಡಕ್ಕಂತೇಳಿ. ಯಾಕಂದ್ರೆ ನಾವು ಯಾವುದೇ ಕಾರಣದಲ್ಲಿ ಹಾಡನ್ನಾಗಲಿ ಅದು ಯಾವುದೇನ್ನ ಹಾಡಲಿಲ್ಲ, ಅಲ್ಲಿ ಅಭ್ಯಾಸ ಆಗೋದಕ್ಕೆ ಅದು ತುಂಬ ಶಿಸ್ತಿನ ಮಹಾವಿದ್ಯಾಲಯ. ಮುಂಡ್ರಿಗೆಯಲ್ಲಿರ್ತಕ್ಕಂಥ ಕರಬೇಗ ಮಹಾವಿದ್ಯಾಲಯ ತುಂಬ ಶಿಸ್ತಿನ ವಿದ್ಯಾಲಯ. ನಮ್ಗೆ ಅಲ್ಲಿ ಹೇಳಿದ್ರು, ನೀವು ದಿವಸ ಹೋಗಿ ಅಲ್ಲಿ ಕಲಿಬೇಕು ಅಂತೇಳಿ. 1-2 ದಿವಸ ಹೋದ್ಮೇಲೆ 2-3 ದಿವಸಕ್ಕೆ ನಾವು ಹೋಗಿಲ್ಲ, ಬರೀ ನಮ್ಮ ಹೆಜ್ಜೆ ಸಂಬಳ ಮೇಲೆ ಕೊಟ್ಟಿದ್ರು, ಹೆಸರೇ ಬಿಟ್ಟಿದ್ರು. ದೊಡ್ಡ ಮನೆ ಬಂದಿರಲ್ಲ ಮತ್ತೆ ಬೇರೆ ದೇಶ ಬಸ ಬಂದಿರಲ್ಲ. ಅವ್ರು ಹಿಂಗೆ ಬರೀ ನಾವು ಹೆಜ್ಜೆ ಸದ್ದಿನ ಮೇಲಿಂದ ನಾವು ನಿಂತವರು ಅಂತ ಕಾಣಿಸ್ತಿದ್ರು, ಅವ್ರಿಗೆ ಕಣ್ಣು ಕಾಣಿಸ್ತಿರಲಿಲ್ಲ. ನಮಗೆ ಕಣ್ಣು ಕಿವಿ ಎಲ್ಲ ಸರಿಗಿದೆ, ಜೊತೆಗೆ ಇರ್ತೀವಿ. ಬಂದು ಹೋದ್ರೆ ನಾವು ಯಾರಂತ ಗೊತ್ತಾಗಲ್ಲ. ಕಣ್ಣು ಮುಚ್ಚಿದ್ಬೇಕಾದ್ರೆ ನಾವು ಪರೀಕ್ಷೆ ಮಾಡ್ಬೋದು, ಎಲ್ಲರೂ ನಮ್ಮ ಕಣ್ಣಿನ ದೃಷ್ಟಿ ಎಲ್ಲ ಕಿವಿ ದೃಷ್ಟಿ ಸರಿ ಇರೋಲ್ಲ. ಕಣ್ಣು ಮುಚ್ಚಿದ್ರೆ ಯಾರು ಗೊತ್ತಾಗಲ್ಲ. ಅದರದ್ದು ನಮಗೆ ಏನು ಇನ್ಸೆಂಟಿವ್, ಯು ಕ್ಯಾನ್ ಡೂ ಎನಿಥಿಂಗ್, ನೀವೇನು ಬೇಕ್ರಿ ಅದು ಮಾಡೋಕ್ಕೆ ಬರ್ತದೆ. ಈಗ ಮೋಹನ್ ಲಿಂಬಿಕಾಯ್ ಸರ್ ನಿಮಗೆ ಹೇಳ್ಯಾರ, IAS ಆಫೀಸರ್, ಅಂಜನ್ ಅವರು IAS ಆಫೀಸರ್ ಇದ್ದಾರೆ. ಸೊ ಯು ಡೋಂಟ್ ಫೀಲ್ that you are ವಿಶೇಷ ಚೇತನ. ದೆನ್ ಹೀಗೆ ಸಬ್ ದಿವಸ ಹಿಂದೆ ನಮ್ದು ಇವರು ಆಶೀಶ್ ಕುಮಾರ್ ಜೊತೆ ಪರಿಚಯ ಆಗಿದ್ರಿ. आशीष कुमार मैं हिंदी बोलूँ, आशीष कुमार एल्मिको कंपनी कानपुर से एक किम्स के अंदर एक डिपार्टमेंट स्टार्ट किया है. तो मिनिस्ट्री ऑफ सोशल जस्टिस और तरफी हेल्थ डिस्ट्रीब्यूशन ಮಾಡಬೇಕು, ಅದರಾಗೆ वी विल हेल्प इट. हाँ, आपको कुछ भी सहाय होना है हम उसके लिए करेंगे. बहुत सी चीज आप नहीं कर सकते हैं लेकिन तो वो हम भी करेंगे. ಆಮೇಲೆ ಸವಿತಾ ಮೇಡಮ್ ಜೊತೆ ನಮ್ದು ಲಾಸ್ಟ್ ಟೈಮ್ ಭೇಟಿ ಆಗಿದ್ರಿ. ಸೊ ಪ್ರತಿ ವರ್ಷ ವಿ ಆರ್ ಸೆಲೆಬ್ರೇಟಿಂಗ್ ದಿವ್ಯಾಂಗ ವಿಶೇಷ ಚೇತನ ದಿವಸ. ಸೊ she is very active, she has got a opportunity to serve the society. I pray God that you should do maximum service into the society. So Guru Lakundi ಅವ್ರನ್ನ ಚಲೋ ಕೆಲಸ ಮಾಡಕತ್ತಾರ. So like this all have to work. Particularly ನಾನೇನೈತಿ ಭಾಳ ಇವೇನ ಶಿಕ್ಷಕೇನ ಅವರೆಲ್ಲ ಕೆಲಸ ಮಾಡಕತ್ತಾರ. ಅದಕ್ಕೆ ಅವ್ರಿಗೆ ನಮ್ದು ಸತ್ ನಮನ. ಇದು ಎಲ್ಲ ಮಾಡಿ ನೀವೇನ ಒಂದು ಎಕ್ಸಾಂಪಲ್ ಕೊಡಕತ್ತಾರ ಸಮಾಜಕ್ಕೆ. ಇನ್ನೂ ಒಂದು ಮಾತು, ಸಮಾಜಕ್ಕೆ ಒಂದು ಸೊಸೈಟಿಗೆ ಒಂದು ಎಕ್ಸಾಂಪಲ್, ದೇವರು ನಮ್ಗೆ ಎಲ್ಲ ಕೊಟ್ಟಾರ, ಆದ್ರೆ ನಮ್ಗೆ ಸಮಾಧಾನ ಇಲ್ಲ. ನಮ್ಗೆ ಸಮಾಧಾನ ಇಲ್ಲ. ಈಗ ನಾನೀಗೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ದೇವರು ನಮ್ಗೆ ಹೆಂಗಿಟ್ಟಾರ. ಸೊ ಇಟ್ ಈಸ್ ಅವರ್ ಡ್ಯೂಟಿ ಟು ರೆಸಿಪ್ರೊಕೇಟ್. ನಾನು ಏನೈತಿ ಸಮಾಜಕ್ಕೆ ಏನ ಕೊಡಬೇಕು ಅದ ನಾನು ಉದ್ದೇಶದಿಂದ ನಮ್ದು ಕೆಲಸ ಮಾಡಬೇಕು. ಮತ್ತೆ ಈ ಕಾರ್ಯಕ್ರಮ ಸಲುವಾಗಿ ಇವ್ರೇನ ನಮ್ದು ಏನ ಸಗೋಜಿ ಸರ್ ಮತ್ತು ಅವರೆಲ್ಲ ನಮ್ಗೆ ಸಹಾಯ ಮಾಡ್ಯಾರ. ಇನ್ನೂ ಏನು ಕೆಲಸ ಇದ್ರ ನಾನು ಮೇಡಮ್ಗೆ ಹೇಳಿದ್ರಿ. ಈಗ ಏನ ಇವರೆಲ್ಲ NGO ಕೆಲಸ ಮಾಡಕತ್ತಾರ ಸರ್ವೆ. ಆ ಸರ್ವೆದಾಗ ಕೆಲವು ಹುಡುಗರು ಬರುವುದಿಲ್ಲ. ಇಲ್ಲಿ ಸಪೋಸ್ ಈ ಒಂದು ಏರಿಯಾ ಅಲ್ಲಿ ಏನ 20-30 ಹುಡುಗರು ಇದ್ರೆ ವಿ ವಿಲ್ ಓಪನ್ ಒನ್ ಸ್ಕೂಲ್. ಅವ್ರಿಗೇನು ಬರೋದು ತ್ರಾಸ ಇದ್ರ ಕೆಲವು ಟೈಮ್ ಏನಾಗ್ತದೆ, ಅವ್ರೇನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೇನ ಕರ್ಕೊಂಡು ಬರಬೇಕು ಮತ್ತೆ ಕರ್ಕೊಂಡು ಹೋಗ್ಬೇಕು ತ್ರಾಸ. ಸೊ ಅದು ಇಂಥವೇನ ಸ್ವಲ್ಪ ಇದ್ರೆ that also we will, this is not only for one day, Budgetia Foundation is not only for one day, it is a ನಿರಂತರ. ನೀವು ನಮಗೆ ಅದರ ಸಲುವಾಗಿ ನಮಗೆ ಒಂದು ಸೇವಾದು ಮೌಕ ಕೊಡಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಇದು ವಿಶೇಷ ಮಕ್ಕಳು MR ಮಕ್ಕಳು ಮಾಡಿರುವಂತಹ ಒಂದು ಗ್ರೀಟಿಂಗು ಮತ್ತೆ ಒಂದು ಬೊಕ್ಕೆ. ವಿಶೇಷವಾಗಿ ಆ ವಿಶೇಷ ಶಾಲೆಯ ಸಿಬ್ಬಂದಿಗಳಿಗೆ ಮತ್ತೆ ಮಕ್ಕಳಿಗೆ ಧನ್ಯವಾದಗಳು ಮತ್ತು ಸರ್ಗೆ, ದೊಡ್ಡಮನಿ ಸರ್ಗೆ ಮತ್ತೆ ಜಿತೇಂದ್ರ ಸರ್ಗೆ ಧನ್ಯವಾದಗಳು. ಎರಡು ಶಾಲೆಯ ಸಿಬ್ಬಂದಿಗಳಿಗೆ ಹಾಗೂ ಆಹ್ವಾನಿತರಿಗೆ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ಅಭಿನಂದನೆಗಳನ್ನು